ತೋರ್ಸವ್ರೆ ನನ್ನ ತೋರ್ಸೋದ್ರ ಮೇಲೆ ನೋಡೋ ಪೆದ್ನನ ಮಗನೇ, ಹಿಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ, ಮುಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ, ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ, ಬೆಳಿಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ. ನೀವೇನ್ ಮಾಡ್ತಾ ಇದೀಯಾ? ಕ್ಯಾಮ್ರಾ ಎಷ್ಟು ರೂಪಾಯಿ ತಗೊಂಡವ್ ಇವನು? 6:30 ಬಿಡ್ತಾನ, 7:30 ಬಿಡ್ತಾನ ಯೂಟ್ಯೂಬ್ ಅಲ್ಲಿ. ಇದನ್ನ ನಮ್ ಫ್ರೆಂಡ್ಗೆಲ್ಲ ಯಾವಾಗ ಶೇರ್ ಮಾಡ್ಲಿ ಇದನ್ನ ನೋಡಕ್ಕೆ? ಯೋಚನೆ ಮಾಡ್ಬೇಕಾಗಿರೋದು ಪ್ರಪಂಚ ಹೆಂಗೆ ಸಾರ್, ದೇಶ ಹೆಂಗೆ, ನಾಡ್ ಹೆಂಗ್ ನೋಡ್ಬೇಕು ಅದನ್ನ ಹೇಳವ್ನೆ. ಅದನ್ನ ಹೇಳ ಬಾಯಿ ಬರಲ್ಲ ಇಲ್ಲ ಯಾರಿಗೂನು. 10 ಜನಕ್ಕೆ ಮೈ ಕಿಡಿದ 9 ಜನ ಯಾಕೆ? ಸತ್ಯಕ್ ಬಾಯಿ ಇಲ್ಲ, ಮೈಗೆ ಸುಳ್ಳಿಗೆ ಮೈಯೆಲ್ಲ ಬಾಯಿ. ಅದೇ ತೋರಿಸಿ ಹೀರೋ ಅಲ್ಲಿಂದ ಎಗರ್ಕೊಂಡು ಇಲ್ಲಿ ಬರ್ಲಿ. ಏನ್ ಸಾರ್ ಆಕ್ಷನ್, ಫಾರಿನಿಂದ ಕರ್ಕೊಂಡ್ ಬಂದವನೇ ಆಕ್ಷನ್ ಮಾಸ್ಟರ್ನ ಏನ್ ಆಡ್ಸವನೆ ಸಾರ್, 8 ಕಾರು ಢಮ ಢಮ ಢಮ. ಅದಲ್ಲ ಸಾರ್, ನಾನು ನೀವು ಏನ್ ಮಾಡಿದೀವಿ, ನಾವಿಬ್ರು ಏನು ಮಾಡದೇ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ. ನಾನು ನೀವು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೀವು ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ ಬರ್ತಾ ಇರೋದು 6,000 ರಿಂದ 6,500 ಪೇಪರ್ ಮಾಡೋ ಒಂದು ಬುಕ್ ನ 2.25 ಅವರ್ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ. ಇದು ಜನಗಳ ತಲೆಗೆ ಹೋಗೋದ್ ಕಷ್ಟ. 6,500 ಪುಟಗಳ ಒಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ದಯಮಾಡಿ ಇನ್ನೊಂದ್ಸತಿ ನೋಡಿ. ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಈ ಸಿನಿಮಾ 10 ಸತಿ ನೋಡಿದ್ರು 10 ತರ ಕಾಣಿಸ್ತದ ಸಿನಿಮಾ ಇದು. ಒಬ್ಬನಿಗೊಂಥರ ಮಾಡಿರೋ ಸಿನಿಮಾ ಅಲ್ಲ ಇದು. ಇಡೀ ಪ್ರಪಂಚನ ಚಿಕ್ಕದಾಗ 2.25 ಅವರಲ್ಲಿ ಹೆಂಗ್ ತೋರಿಸ್ಬೋದು. ನಮ್ಮಿಂದಾನೇ ಹಾಳಾಯ್ತಾರೋದೆಲ್ಲ. ಬೇರೆ ಯಾವನೋ ಬಂದು ಕಾಪಾಡ್ತಾನೆ, ಬೇರೆ ಯಾವನೋ ಬಂದು ಉದ್ಧಾರ ಮಾಡ್ತಾನೆ ಎಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಈ ಸಿನಿಮಾನ ಬೆಳೆಸಿ ಒಂದ್ಸಿನೇ ಜನರೇಷನ್ ಡೈರೆಕ್ಟರ್. ಅಲ್ಲಿ ಯಾರೋ ಶಂಕರ್, ಇಲ್ಲಿ ಅವನು ರಾಜಮೌಳಿ ಅಲ್ಲ, ಅವ್ರೆಲ್ಲರಿಗಿಂತ ಅಪ್ಪ ಉಪೇಂದ್ರ. ಈ ತರ ಕಥೆಗಳು ಜನಗಳಿಗೆ ಬಂದು ಬರಲ್ಲ. ಆ ಅಪ್ಪ ನಮಗ್ ಟ್ರೈ ಮಾಡ್ಸವನೆ ಪ್ರಯತ್ನ ಪಡ್ತಕ್ಕೆ. ನಾವು 10ನೇ ಕ್ಲಾಸ್ನೇ 3 ಸತಿ 53%, 52% ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸರ್? ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಬೋಳಿ ಮಗನೇ, ನೀನ್ ಬಂದು ಏನ್ ಮಾಡ್ದೆ ಪ್ರಪಂಚದಲ್ಲಿ? ನೀನ್ ಏನೂ ಮಾಡಿಲ್ಲ, ಅದನ್ನೇ ತೋರಿಸಿರೋದು 2.25 ಅವರಲ್ಲಿ. ಏನಾದ್ರೂ ಮಾಡ್ರಪ್ಪ, ಪ್ರಪಂಚ ಉದ್ಧಾರ ಆಯ್ತದೆ ಅಂತ ಹೇಳವ್ರೆ. ದಯಮಾಡಿ ಎಲ್ಲ ಆಂಗಲ್ ಅಲ್ಲಿ ನೋಡಿ ಸಿನಿಮಾನ, ನಿಮ್ಗೆ ಅರ್ಥ ಆಗುತ್ತೆ. ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ದಯಮಾಡಿ ಎಲ್ಲರೂ ಒಂದ್ಸತಿ ಬಂದ್ ನೋಡಿ. ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವಕ್ಕೆ ಅರ್ಥ ಆಯ್ತಲ್ಲ. ಇವು ಸ್ವಲ್ಪ ತಲೆ ಎದ್ದು ಉಪಯೋಗಿಸಿರೋನು ಉಪೇಂದ್ರ ಪಕ್ಕ ಅಭಿಮಾನಿ ಹೇಳ್ತಾನೆ. ಈ ಸಿನಿಮಾದಲ್ಲಿ ಇರೋದು 10 ಸತಿ ನೋಡಿದಾಗ 1 ಡಿಕೋಡ್ ಆಗ್ತದೆ. ದಯಮಾಡಿ ಚೆನ್ನಾಗಿಲ್ಲ ಅನ್ನೋದ್ರ ಮೈಕಿಡಕ್ ಹೋಗ್ಬಿಡಿ. ಇನ್ನೊಂದ್ಸತಿ ನೋಡಿ ಅಂತ ಹೇಳವ್ರೆ. 3 ಸತಿ ಮೈಕಿಡ್ ತೋರಿಸಿ ಈ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು ಸರ್. ಕನ್ನಡದಿಂದ ಬಂದಿರೋ ಒಂದು ಅತ್ಯದ್ಭುತ ಬಾಳಿಕೆ ಆಸೆ ಬಂದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.